ಇನ್ನು ಎನರ್ಜಿ ಬಾರ್ ಅಂತ ತಿಂತಾಯಿದ್ದಾರೆ. ಆದರೆ ಫಸ್ಟ್ ಎನರ್ಜಿ ಬಾರ್, ದ ಬೆಸ್ಟ್ ಎನರ್ಜಿ ಬಾರ್ ಇನ್ ದ ವರ್ಲ್ಡ್ ಈಸ್ ನಮ್ಮ ಚಿಕ್ಕಿ ಕಡಲೆ ಮಿಠಾಯಿ. ಕಡಲೆ ಬೀಜದ ಜೊತೆಗೆ ಬೆಲ್ಲ ತುಪ್ಪ ಸೇರಿಸಿ ಮಾಡಿರೋದಿದೆಯಲ್ಲ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನಿಮಗೆ ಉದಾಹರಣೆ ನೀವು ಕೇಳಿದ್ರಿಂದ ಹೇಳ್ತೀನಿ. ಮೊಟ್ಟೆ ತಿಂದರೆ ಮಕ್ಕಳಿಗೆ ಒಳ್ಳೆಯದು ಅಂತ ಮೊಟ್ಟೆ ಕೊಡ್ತಾ ಇದ್ದಾರೆ ಶಾಲೆಯವರು. ಆದರೆ ನಾನು ಒಂದು ಸಲ ಅಂಕಣ ಬರೆದಿದ್ದೆ, ಕೋಳಿ ಮೊಟ್ಟೆ ಬಿಡಿ ಬಾಳೆಹಣ್ಣು ಕೊಡಿ ಅಂತ ಬರೆದಿದ್ದೆ. ಆರೋಗ್ಯಕರವಾದ ಬಾಳೆಹಣ್ಣನ್ನು ಬಿಟ್ಬಿಟ್ಟು ಕೋಳಿ ಮೊಟ್ಟೆ ಕೊಟ್ಟಾಗ ಅದರಲ್ಲಿ ಕೊಲೆಸ್ಟ್ರಾಲ್ ಇರುತ್ತಲ್ಲ, ಮುಂದೆ ಆ ಮಕ್ಕಳಿಗೆ ಹೃದಯಾಘಾತ ಆಗೋಕ್ಕೆ ನೀವೇ ಅವರನ್ನು ಅಲ್ಲಿಗೆ ತಳ್ತಾ ಇದ್ದೀರಿ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಈ 100 ಮಿಲಿಗ್ರಾಮ್ ಮೊಟ್ಟೆ ತೊಗೊಂಡ್ರೆ ಅದು ಬಿಳೆ ಪೋರ್ಷನ್ನು, ಎಲ್ಲೋ ಬೇಡಿ ಕೊಲೆಸ್ಟ್ರಾಲ್ ಇದೆ ಅಂತ, ಅದರಲ್ಲಿ ಕೇವಲ 14 ಮಿಲಿಗ್ರಾಮ್ ಪ್ರೋಟೀನ್ ಸಿಕ್ಕುತ್ತೆ. ಆದರೆ 100 ಮಿಲಿಗ್ರಾಮ್ಸು ಕಡಲೆಕಾಯಿ ಅಂದರೆ ಶೇಂಗಾ ಬೀಜ ತೊಗೊಂಡ್ರೆ 28 ಮಿಲಿಗ್ರಾಮ್ಸ್ ಪ್ರೋಟೀನ್ ಸಿಕ್ಕುತ್ತೆ. ಅಂದರೆ ಮೊಟ್ಟೆಗಿಂತೂ ಡಬಲ್ ಪ್ರೋಟೀನ್ ಸಿಗಬೇಕಾದ್ರೆ ನೀವು ಇದನ್ನು ಬಿಟ್ಟು ಅದಕ್ಕೆ ಯಾಕೆ ಹೋಗಬೇಕು? ಅಂದರೆ ಟೇಕ್ 1 ಆ್ಯಂಡ್ ಫ್ರೀ 1 ಅಂದಂಗೆ ಪ್ರೋಟೀನ್ ತೊಗೊಂಡು ಅದ್ರ ಜೊತೆಗೆ ಫ್ರೀ ಕೊಲೆಸ್ಟ್ರಾಲು ತೊಗೊಂಡಂಗೆ. ಅದನ್ನು ಬಿಟ್ಟು ನೀವು ಕಡಲೆ ಬೀಜವನ್ನು ತೊಗೊಳ್ಬೋದು, ಅಜ್ಜಿ ಮಾಡಿದ ಉಂಡೆಯನ್ನು ತಿನ್ಬೋದು, ಬೇಸನ್ ಲಾಡು ತಿನ್ಬೋದು, ತುಪ್ಪ ಇರುತ್ತೆ, ಬೆಲ್ಲ ಇರುತ್ತೆ. ಬೇಸನ್ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು. ಅದು ನೀವು ಬೇಸನ್ ಹಿಟ್ಟು ಮುಖಕ್ಕೂ ಹಚ್ಕೋಬೋದು, ಬೇಸನ್ ಹಿಟ್ಟನ್ನು ತಿನ್ನಲೂಬೋದು. ಅದು ಕೂಡ ಪ್ರೋಟೀನು, ವೆರಿ ಗುಡ್ ಪ್ರೋಟೀನು. ಸೊ ಹಾಗಾಗಿ ನಮ್ಮ ಹಳೆ ಪದ್ಧತಿ ಸಹಸ್ರಾರು ವರ್ಷದಿಂದ ಬಂದಂಥ ಸಂಸ್ಕೃತಿ. ಅಂದರೆ ಅದರಲ್ಲಿರೋ ಕೆಟ್ಟದ್ದೆಲ್ಲ ತೆಗೆದು ಉತ್ತಮವಾದಂಥ ಪದ್ಧತಿ ಇದ್ದಿದ್ದನ್ನು ನಾವು ಬಿಟ್ಟು ಪಾಶ್ಚಾತ್ಯದ್ದು ಅವ್ರದ್ದು ಕೇವಲ 200 ವರ್ಷದ್ದು. ಅವ್ರಿಗೂ ಇನ್ನೂ ಟ್ರಯಲ್ ಆ್ಯಂಡ್ ಎರರಲ್ಲಿದ್ದಾರೆ. ಇದು ತೊಗೊಳ್ಬೇಕು ಬೇಡ, ಇದು ತೊಗೊಳ್ಬೇಕು ಬೇಡ. ಕೊನೆಗೆ ಏನು ಮಾಡ್ತಾರೆ, ಭಾರತೀಯ ಪದ್ಧತಿನ ಟೆಸ್ಟ್ ಮಾಡಿಬಿಟ್ಟು ಇದು ಆರೋಗ್ಯಕ್ಕೆ ಒಳ್ಳೆಯದು, ಇದು ತೊಗೊಳ್ಬೇಕು ಅಂತ ನಮಗೆ ಹೇಳ್ಕೊಡಕ್ಕೆ ಬರ್ತಾರೆ. ಇವರು ನಮ್ಮವರು ಶಂಖದಿಂದ ಬಂದಿದ್ದು ತೀರ್ಥ ಅಂದರೆ ಪಾಶ್ಚಾತ್ಯರಿಂದ ಬಂದುಬಿಟ್ರೆ ಅದು ಒಳ್ಳೆಯದು ಅಂತ ಇವರು ಹೋಗ್ತಾರೆ. ಸೊ ಹಾಗಾಗಿ ನಮ್ಮ ಆಹಾರ ಪದ್ಧತಿ ಅಜ್ಜಿ ಅಮ್ಮ ಮಾಡ್ತಾ ಇದ್ದಿದ್ದನ್ನು ಅದನ್ನ ನೀವು ನಿಜವಾಗ್ಲೂ ಅದು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮಗೆ ಯಾವ ಥರದ ತೊಂದರೆಗಳು ಬರೋದಿಲ್ಲ. ನಿಜ. ಈ ಹಾರ್ಟ್ ರಿಲೇಟೆಡ್ ಆಗಿ ಮಾತನಾಡುವಾಗ 2 ಪ್ರಮುಖ ಅಂಶಗಳು, ಒಂದು ಸ್ಟ್ರೆಸ್ಸು, ಇನ್ನೊಂದು ಒಬೇಸಿಟಿ. ನಾನು ಆಹಾರದ ಬಗ್ಗೆ ಮಾತನಾಡ್ತಿರೋದ್ರಿಂದ ಒಬೇಸಿಟಿ ಬಗ್ಗೆ ಮೊದಲು ಮಾತಾಡ್ಬಿಡೋಣ. ಚಿಕ್ಕ ಮಕ್ಕಳು ಕೂಡ ಅಂದರೆ 10+ ಇಯರ್ ಆದ ತಕ್ಷಣ ಬೊಜ್ಜು ಅನ್ನೋದು ಅವರಲ್ಲಿ ಯಥೇಚ್ಛವಾಗಿ ಕಾಣೋಕ್ಕೆ ಪ್ರಾರಂಭ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ. ಕೇವಲ ಆರೋಗ್ಯ ಮತ್ತು ಅಥವಾ ಜೀವನ ಶೈಲಿ ಮತ್ತು ಆಹಾರ ಮಾತ್ರ ಅದಕ್ಕೆ ಕಾರಣನಾ, ಬೇರೆ ಏನು? ಹಾಗೆ ಈ ಒಬೇಸ್ ಇರೋರಿಗೆ ಹಾರ್ಟ್ ಪ್ರೋನ್ ಡಿಸೀಸಸ್ಗಳು ಎಷ್ಟು ಫ್ರೀಕ್ವೆಂಟಾಗಿ ಬರೋ ಸಾಧ್ಯತೆ ಇರುತ್ತೆ? ಈ ಒಬೆಸಿಟಿ ಅಂದರೆ ಸ್ಥೂಲಕಾಯ ಮದರ್ ಆಫ್ 5 ಡೆಡ್ಲಿ ಡಿಸೀಸಸ್ ಅಂತೀವಿ. ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್ ಮತ್ತು ಅಲ್ಝಿಮರ್ಸ್. ಈ ಡಯಾಬಿಟಿಸ್ನವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೈಪರ್ ಟೆನ್ಷನ್ ಅಂದರೆ BP ಇದ್ದವ್ರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವ್ರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದ್ರ ಜೊತೆಗೆ ಅಕಸ್ಮಾತ್ ಉಳ್ಕೊಂಡ್ರೆ 60 ಆಗ್ತಾ ಇದ್ದಂಗೆ ಅರಳು ಮರಳಾಗುತ್ತೆ, ಅಲ್ಝೈಮರ್ಸ್ ಬರುತ್ತೆ. ಸೊ ಹಾಗಾಗಿ ಈ ಒಬೇಸಿಟಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದು ಇವತ್ತಿಗೆ ತಿಳಿದು ಬಂದಿದೆ. ಹಾಗಾಗಿ ಇದನ್ನು 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಹೇಳ್ತಾಳೆ, ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ. ಆಹಾರದಿಂ ವ್ಯಾಧಿ ಹಬ್ಬಿ ಬಲಿಯೋದಯ್ಯ, ಆಹಾರದಿಂ ವಾಯುವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ನಿದ್ರೆ, ತಾಮಸಗಳು ಹೆಚ್ಚಾಗಿ ಅತಿ ಪೋಷಣೆ ಮೃತ್ಯು ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಅವಳು ವೈಜ್ಞಾನಿಕವಾಗಿದ್ಲ, ಆದರೆ ಸುತ್ತಲೂ ನೋಡಿಕೊಂಡು ಹೇಳಿರೋದು. ಸೊ ಆಗಿನ ಕಾಲದಲ್ಲಿ ಒಬೆಸಿಟಿ ಇರಲಿಲ್ಲ. ಯಾಕಂದರೆ ಶ್ರಮದಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು, ಬೆವರು ಸುರಿಸಿ ಪ್ರತಿಯೊಬ್ಬರು ಕೆಲಸ ಮಾಡ್ತಾಯಿದ್ರು. ಅದು ಕಾಯಕವೇ ಕೈಲಾಸ ಅನ್ನುವ ಕಾಲ ಅದು. ಆದರೆ ಇವತ್ತು ಯಾರು ಕಾಯಕ ಮಾಡೋದಿಲ್ವೋ ಅವರು ಬೇಗನೆ ಕೈಲಾಸ ಸೇರ್ತಾ ಇದ್ದಾರೆ. ಅಂದರೆ ಆಲಸಿಗಳಾಗಿ ಸೆಡೆಂಟ್ರಿ ಹ್ಯಾಬಿಟಿಂದ ಇಟ್ಕೊಂಡು ಅವರು ಹೊಟ್ಟೆ ದಪ್ಪ ಮಾಡಿಕೊಂಡು ಹೊಟ್ಟೆ ಬಾಕೋಕ್ಕೆ ಅಂದರೆ ತಿನ್ನೋಕ್ಕೆ ಬದುಕದಾಗೆ ಬದುಕ್ತಾರಲ್ಲ, ಅವರು ಬೇಗನೆ ಸಾಯ್ತಾರೆ ಅನ್ನೋದು ಗೊತ್ತಾಗಿದೆ. ಇನ್ನೊಂದು ದುರಂತ ಏನಂತಂದರೆ, ಈ ವೇಟ್ ರಿಡಕ್ಷನ್ ಮಾಡೋದು ಫ್ಯಾಷನ್ ಮಾಡೋಕ್ಕೆ ಹೋಗ್ಬಿಟ್ಟು ಅಲ್ಲೂ ಕೂಡ ಸಾಯ್ತಾ ಇದ್ದಾರೆ. ಕೀಟೋ ಡಯಟು, ಆ ಡಯಟು, ಈ ಡಯಟು ಅಂತ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಉಪವಾಸ ಪದ್ಧತಿ ಇದೆ. ಅಂದರೆ ಏಕಾದಶಿ ಉಪವಾಸ, ಸ್ವಲ್ಪ ಆಹಾರ ತಗೊಂಡು ಫಲಾಹಾರ ಮಾಡಿಕೊಂಡು ಭಗವಂತನ ನೆನೆಸ್ಕೊಂಡು ಸಮಾಧಾನವಾಗಿದ್ದಾಗ ಆರೋಗ್ಯ ತಾನಾಗೆ ಚೆನ್ನಾಗಿರುತ್ತೆ ಅಂತ. ಈ ಉಪವಾಸದ ಮೇಲೆ ರಿಸರ್ಚ್ ಮಾಡಿಬಿಟ್ಟು ಜಾಪನೀಸು ಈಗ ನೊಬೆಲ್ ಪ್ರೈಸ್ ತೊಗೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮದನ್ನು ಯೋಗವನ್ನು ಅಮೇರಿಕನ್ಸು ಜಾಪನೀಸು ಉಪವಾಸ ತಗೊಂಡು, ಆದರೆ ನಾವು ಮಾತ್ರ
ತಿಂದು 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 ಸಾಯ್ತಾ ಇದ್ದೀವಿ. ಈಗ ನೋಡಿ, ಯಾವುದೇ ಒಂದು ಇದಕ್ಕೆ ಹೋಗ್ಬಿಡಿ, ನಿಂತಲ್ಲೇ ತಿಂತಾರೆ, ಕೂತಲ್ಲೇ ತಿನ್ನೋದು. ಅದೇನು ಆ ನೊಣಗಳು ಹೇಗೆ ಮುತ್ತುತ್ತಾ ಹಾಗೆ ಜನ ಮುಟ್ತಾ ಇದ್ದಾರೆ. ಅದರಲ್ಲಿ ಯಾವ ಎಣ್ಣೆ ಬಳಸಿದ್ರು, ಏನು ಬಳಸಿದ್ದಾರೆ, ಅದರಲ್ಲಿ ಏನು ಮೈದಾ ಇದೆನಾ, ಸಕ್ಕರೆ ಇದೆನಾ, ಏನೂ ಗಮನ ಇಲ್ಲ. ಬರೀ ಬಾಯಿ ರುಚಿಗೆ ಮಾತ್ರ ಹೋಗ್ತಾ ಇದ್ದಾರೆ. ಇದಕ್ಕೆ ಸರ್ವಜ್ಞ ಹೇಳ್ತಾನೆ, ನಾಲಿಗೆಯನ್ನು ಕಟ್ಟದವನು ಏನು ಕಾಲನಿಗೆ ಹತ್ತಿರವಾಗಿರುವನು ಅಂತ. ಈಗ ನಾಲಿಗೆ ಕಟ್ಟದೇ ಇದ್ದರೆ ಕಾಲಂದ್ರೆ ಯಾರು? ಯಮನಿಗೆ ಹತ್ತಿರ ಆಗಿರ್ತಾರೆ ಅಂತ. ಹಾಗಾಗಿ ನಾವು ನಾಲಿಗೆ ರುಚಿಗೆ ಹೋಗ್ದೇ ಈ ಪ್ಯಾಕ್ಡ್ ಫುಡ್ ಏನಿದೆಯಲ್ಲ, ಜಂಕ್ ಫುಡ್ಡು, ಅದರಲ್ಲಿ ಸಾಲ್ಟ್ ಜಾಸ್ತಿ ಇರುತ್ತೆ, ಪ್ರಿಸರ್ವೇಟಿವ್ ಇರುತ್ತೆ, ಕಲರಿಂಗ್ ಏಜೆಂಟ್ ಇರುತ್ತೆ, ಅದ್ರ ಜೊತೆಗೆ ಟೇಸ್ಟ್ ಎನ್ಹ್ಯಾನ್ಸರ್ ಇರುತ್ತೆ. ಈ 4 ಕೂಡ ವಿಷಕಾರಿ ಆಗಿರೋದ್ರಿಂದ ಅದ್ರ ಜೊತೆಗೆ ಟ್ರಾನ್ಸ್ಫ್ಯಾಟ್ಸ್ ಇರುತ್ತೆ. ಆ ಟ್ರಾನ್ಸ್ಫ್ಯಾಟು ಹಾರ್ಟ್ ಅಟ್ಯಾಕಿಗೆ ಕಾರಣ ಆಗುತ್ತೆ, ಅಂದರೆ ಎಥೆರೋಸ್ಕ್ಲೆರೋಸಿಸ್ಗೆ ಕಾರಣ ಆಗುತ್ತೆ. ಟ್ರಾನ್ಸ್ಫ್ಯಾಟ್ಸ್ ಅಂತಂದರೆ ವೆಜಿಟೇಬಲ್ ಆಯಿಲನ್ನು ಆಕ್ಸಿಡೈಸ್ ಮಾಡಿ ಅದನ್ನು ಡಾಲ್ಡಾ ವನಸ್ಪತಿ ಅಂತ ಮಾರ್ತಾರಲ್ಲ, ಅದು ಟ್ರಾನ್ಸ್ಫ್ಯಾಟ್ಸು. ಈ ಬೇಕ್ರಿ ಐಟಮ್ಸ್ನಲ್ಲೆಲ್ಲ ಅದು ಇರೋದ್ರಿಂದ ಇವತ್ತಿಗೆ ಕೇಕು, ಬಿಸ್ಕತ್ತು ಇದೆಲ್ಲ ತಿಂದು ಮಕ್ಕಳ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಇಂಥದನ್ನ ಕೊಡೋದ್ರ ಬದಲು ಉಂಡೆ, ಚಕ್ಲಿ ಕೊಟ್ಟರೆ ಅದರಲ್ಲಿ ಆರೋಗ್ಯ ಚೆನ್ನಾಗಾಗತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಸರಿ, ಸ್ಟ್ರೆಸ್ ಬಗ್ಗೆ ಸ್ಟ್ರೆಸ್ ಫ್ರೀ ಆಗಿರಿ, ಸ್ಟ್ರೆಸ್ ಮಾಡ್ಕೊಳ್ಬೇಡಿ ನಾವು ಹೇಳೋದು ಸುಲಭ. ಬಟ್ ಇತ್ತೀಚೆಗೆ 1ನೇ ಕ್ಲಾಸ್ ಮಗುಗೂ ಕೂಡ ಪರೀಕ್ಷೆ ಅಂದರೆ ಸ್ಟ್ರೆಸ್ಸು, ಕ್ಲಾಸ್ ಟೀಚರ್ ಬರ್ತಿದ್ದಾರೆ ಅಂದರೆ ಸ್ಟ್ರೆಸ್ಸು, ಮಾತ್ ಕ್ಲಾಸ್ ಅಂದರೆ ಸ್ಟ್ರೆಸ್ಸು. ಇನ್ನು ಉದ್ಯೋಗಸ್ಥರಿಗಂತೂ ಹೇಳೋದೇ ಬೇಡ. ಟಾರ್ಗೆಟ್ಗಳು, ಪ್ರೆಷರು, ಇದೆಲ್ಲ ಒಂದು ರೀತಿಯಲ್ಲಿ ಜೀವನದ ಒಂದು ಅವಿಭಾಜ್ಯ ಅಂಗ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಬಟ್ ಈ ಸ್ಟ್ರೆಸ್ ಕೂಡ ನಮ್ಮ ಹೃದಯದ ಮೇಲೆ ನೇರವಾಗಿ ಪರಿಣಾಮ ಬೀರೋದ್ರಿಂದ ಹೌ ಟು ನಾಟ್ ಬಿ ಸ್ಟ್ರೆಸ್ಫುಲ್, ಸ್ಟ್ರೆಸ್ ಇಲ್ಲದೆ ಇರೋದು ಹೆಂಗೆ ಅಂತ ನೋಡಿ. ಅದು ಸ್ಟ್ರೆಸ್ ಮಾಡ್ಕೊಳ್ಳೋದು ಬಿಡೋದು ನಮ್ಮ ಕೈಯಲ್ಲಿದೆ. ಯೋಗ ಧ್ಯಾನ ಮಾಡೋರಿಗೆ ಸ್ಟ್ರೆಸ್ ಆಗೋದಿಲ್ಲ, ಮನಸ್ಸು ಪ್ರಶಾಂತವಾಗಿರುತ್ತೆ. ಅವರು ಮನಸ್ಸಿಗೆ ಯಾವುದಕ್ಕೂ ಮನಸ್ಸನ್ನು ಕೆಡಿಸ್ಕೊಳ್ಳೋದಿಲ್ಲ. ಸ್ಟ್ರೆಸ್ ಯಾರು ಮಾಡ್ಕೊಳ್ತಾರೆ? ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಮೊಬೈಲ್ ನೋಡಿಕೊಂಡು, ಪಿಕ್ಚರ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿರ್ತಾರೆ. ಆಮೇಲೆ ಅರ್ಜೆಂಟ್ ಮಾಡಿಕೊಂಡು ಇನ್ನು ಟೈಮ್ ಇಲ್ಲ ಅಂತಂದಾಗ ಅವಾಗ ಸ್ಟ್ರೆಸ್ ಆಗುತ್ತೆ. ಸೊ ಇದು ಸ್ಟ್ರೆಸ್ ಮಾಡ್ಕೊಳ್ಳೋದು ಯಾಕೆ? ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ವರ್ಗೀಕರಣಗೊಳಿಸ್ತಾ ಇಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಕಾಲೇಜ್ ಮಕ್ಕಳಿಗೆ ಇವ್ರಿಗೆಲ್ಲ ಹೇಳೋದೇನು ಅಂದರೆ, ವೆರಿ ಅರ್ಜೆಂಟ್, ವೆರಿ ಇಂಪಾರ್ಟೆಂಟ್, ಡೂ ಫಸ್ಟ್. ವೆರಿ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್ ನೆಕ್ಸ್ಟ್. ನಾಟ್ ಇಂಪಾರ್ಟೆಂಟ್, ನಾಟ್ ಅರ್ಜೆಂಟ್ ಲಾಸ್ಟ್. ಇದನ್ನು ನಿಮಗೆ ತಿಳಿಸೋ ಹಾಗೆ ಹೇಳೋದಾದರೆ, ಪರೀಕ್ಷೆಗೆ ಓದಬೇಕು ಸ್ಟೂಡೆಂಟು, ಅದು ವೆರಿ ಇಂಪಾರ್ಟೆಂಟ್, ವೆರಿ ಅರ್ಜೆಂಟ್. ಮೊದಲೇ ದಿನದಿಂದ ಓದೋಕ್ಕೆ ಶುರು ಮಾಡಬೇಕು. ಪರೀಕ್ಷೆ ಬಂದಾಗ ನಿದ್ರೆಗೆಟ್ಟು ಓದೋದಲ್ಲ. ನಿದ್ರೆಗೆಟ್ಟು ಓದಿದರೆ ತೊಂದರೆ ಆಗುತ್ತೆ. ನನ್ನ ಓನ್ ಸ್ಟೂಡೆಂಟು MD ಪರೀಕ್ಷೆಗೆ ಅಂತ ಓದ್ತಾ ಇದ್ದವನು ಆ್ಯಂಟ್ರೋವಲ್ಲಿ MI ಮಾಡ್ಕೊಂಡು ಬಂದ. ಓನ್ ಸ್ಟೂಡೆಂಟು. ಇದು ಸ್ಟ್ರೆಸ್ ಮಾಡ್ಕೊಳ್ಳೋದು. ಯಾಕೆ? ಮೊದಲೆಲ್ಲ ಓದಲಿಲ್ಲ, ಕೊನೆ ಹೊತ್ತಿನಲ್ಲಿ ಓದ್ತೀನಿ ಅಂದರೆ ಆಗೋದಿಲ್ಲ. ಇನ್ನು ಇಂಪಾರ್ಟೆಂಟು ಬಟ್ ನಾಟ್ ಅರ್ಜೆಂಟ್ ಯಾವುದು? ದೈಹಿಕ ಎಕ್ಸಸೈಸು, ಆಟ ಆಡೋದು, ಶ್ರಮದಿಂದ ಒಂದು ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗೋಕ್ಕೆ ನಾವು ಇದು ಮಾಡೋದು, ಆಟ ಆಡಿ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ನೀವು ಯಾವ ಸಮಯದಲ್ಲಾದರೂ ಅದನ್ನ ಮಾಡ್ಬೋದು. 3ನೇದು ನಾಟ್ ಇಂಪಾರ್ಟೆಂಟ್, ನಾಟ್ ಅರ್ಜೆಂಟ್. ಲೈಕ್ IPLನಲ್ಲಿ RCB ಗೆದ್ದರು ಅಂತ ಹೋಗಿ ನೋಡೋಕ್ಕೆ ಹೋಗಿ ಸಾಯೋದಿದೆಯಲ್ಲ, ಇದಕ್ಕೆ ಯಾಕೆ ಅಂತ ಹೇಳ್ತೀನಿ. ನಾನು ಈಗ ಸರಿ ತಪ್ಪಿನ ವಿವೇಚನೆ ತಿಳಿಸಿ ಹೇಳ್ತಾ ಇರೋದ್ರಿಂದ ಅರ್ಥ ಮಾಡ್ಕೊಳ್ಳಿ. ಅದನ್ನು ಸ್ಟಾರ್ಟ್ ಮಾಡಿದ್ದು ಯಾರು? ವಿಜಯ್ ಮಲ್ಯ. ಅವರು ಅದನ್ನ ಮಾರ್ಕೊಂಡ್ರು, ಹೋದರು. ಈಗ ಓನರ್ ಯಾರು? ಬ್ರಿಟಿಷ್ ಕಂಪ್ನಿ. ಬ್ರಿಟಿಷ್ ಕಂಪ್ನಿ ಯಾವುದು? ನಮ್ಮ ದೇಶವನ್ನು 200 ವರ್ಷ ಆಳಿ 43 ಟ್ರಿಲಿಯನ್ ಪೌಂಡನ್ನು ಲೂಟ್ ಮಾಡಿದಂಥ ಕಂಪ್ನಿ. ಆಯಿತಾ? ಅದರಲ್ಲಿ ಯಾರಾದರೂ ಕನ್ನಡದವ್ರು ಆಟದವ್ರು ಇದ್ದಾರಾ? ಇಲ್ಲ. ಆಟಗಾರರಿಗೆ ಕೋಟ್ಯಾಂತರ ರೂಪಾಯಿ ಹೋಗಿದೆ. ಕಂಪ್ನಿಯವರು ಮಾಡ್ಕೊಂಡಿದ್ದಾರೆ, ಆಟಗಾರರು ದುಡ್ಡು ಮಾಡ್ಕೊಂಡಿದ್ದಾರೆ. ಆದರೆ ಅದನ್ನು ನೋಡೋಕ್ಕೆ ಹೋದವರು, ಬೆಟ್ಟಿಂಗ್ ಮಾಡಿ ದುಡ್ಡು ಕಳ್ಕೊಂಡವರು ಯಾರು? ಕನ್ನಡಿಗರು. ಅಂದರೆ ನೀವು ವಿಚಾರ ಶಕ್ತಿ ನಿಮಗಿರಬೇಕಲ್ಲ, ಸರಿ ತಪ್ಪಿನ ವಿವೇಚನೆ ಇರಬೇಕಲ್ಲ ಅಲ್ವೇ? ಒಂದೇ ಮಗು ಏನಕ್ಕೆ ಹೋಗಬೇಕು ಅಲ್ವೇ? ಈಗ ನಮ್ಮ ದೇಶದ ಚಾಂಪಿಯನ್ ಆಗಿ ನಮ್ಮ ದೇಶದ ಆಟಗಾರರು ಅಂದರೆ ಸರಿ, ಎಲ್ಲ ವಿದೇಶದ ಆಟಗಾರರು, ಅವ್ರಿಗೋಸ್ಕರ ಹೋಗಿ ನೀವು ಯಾಕೆ ಸಾಯಬೇಕು? ಇದೇ ಥರ ವಿದೇಶದ ಹವ್ಯಾಸಗಳಿಗೆ ಮುಂದಾಗಿ ಹರ್ಕಲ್ ಪ್ಯಾಂಟ್ ಹಾಕೊಂಡು ಹಿಡ್ಕೊಂಡು
ಸ್ಮೋಕಿಂಗಿಂದ ಹಿಡ್ಕೊಂಡು ಮೆರಿವಾನ ಅಂದರೆ ಗಾಂಜಾ ಸೇದೋದನ್ನು ಹಿಡ್ಕೊಂಡು ಕೊನೆಗೆ ಡ್ರಗ್ಸ್ ತೊಗೊಳೋದಿದೆಯಲ್ಲ, ಇದೆಲ್ಲ ಕೂಡ ಯುವಕರನ್ನು ಡಿಸ್ಟ್ರಕ್ಷನ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಅದು ತಪ್ಪು ಅನ್ನೋದನ್ನು ತಂದೆ ತಾಯಿಗಳು ತಿಳ್ಕೊಳ್ಬೇಕು. ತಂದೆ ತಾಯಿಗಳು ಕಡಿವಾಣ ಹಾಕದೇ ಇದ್ದರೆ, ಮೊಬೈಲನ್ನು ಮೊದಲಿಂದು ಅಂದರೆ ಮಗು ಇದ್ದಾಗಲಿಂದನೇ ಕೊಡದೇ ಇದ್ದರೆ ಅವ್ರಿಗೆ ಇರೋದಿಲ್ಲ. ಇದನ್ನು ನಾನು ನೋಡಿದ್ದೀನಿ. ರೆಸಿಡೆನ್ಷಿಯಲ್ ಸ್ಕೂಲ್ ಇರೋ ಮಕ್ಕಳು ಚೆನ್ನಾಗಿರ್ತಾರೆ, ಉಳಿದವ್ರಿಗೆ ಆಗೋದಿಲ್ಲ.